ಜ್ಯೋತಿಷ್ಯ ಬ್ರಹ್ಮರಾಗಿರುವಂತಹ ಶ್ರೀ 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 ಆನಂದ ಗುರುಜಿಯವರು ಹೆಣ್ಣು ಮಕ್ಕಳ ಬಗ್ಗೆ ಮ್ಯಾಲಿಗೆ ಹರಿಬಿಟ್ಟಿದ್ದಾರೆ. ಇದೀಗ ಈ ಎಕ್ಸ್ಕ್ಲೂಸಿವ್ ಆಡಿಯೋ ನಿಮ್ಮ ಮುಂದೆ. ಹೆಣ್ಣು ಮಕ್ಕಳ ಜೊತೆ ನಂದೇನು ತಪ್ಪೇನಿಲ್ಲ. ಈಗ ಏನೋ ನಾನು ವಿಡಿಯೋ ಅದ್ರ ಬದಲು ಮೊದಲು ಮಾಡಿದೆ ಸೆಕ್ಸ್ ಸಿಡಿ ಅಂದೆ. ಆನಂದ್ ಗುರುಜಿ ಸೆಕ್ಸ್ ಸಿಡಿ ಹಾಕೊಂಡಿದ್ದಾರೆ, ಸೆಕ್ಸ್ ಅಲ್ಲಿ ಇನ್ವಾಲ್ವ್ ಅಂದೆ. ಬಿಡು, ಅದೆಲ್ಲರಿಗೂ ಗೊತ್ತಿಲ್ಲ. ಯಾಕೆ ನಾನು ಸಂಸಾರಸ್ಥ, ನಾನು 5 ಜನ ಹೆಣ್ಮಕ್ಳ ಜೊತೆ ಮಲಗಿದ್ರು ನಂದೇನ್ ತಪ್ಪೇನಿಲ್ಲ. ನಾನು ಸನ್ಯಾಸಿ ಅಲ್ಲ. ಅರ್ಜುನ ಸನ್ಯಾಸಿ ಹುಸಿನಗೆಯ ಹೊರಸೂಸಿ ಬಂದ ಕಳ್ಳ ವೇಷ ಧರಿಸಿ. ನಾನು ಸನ್ಯಾಸಿ ಅಲ್ಲ. ನಾನು ಸನ್ಯಾಸಿ ಅಲ್ಲ. ನಾನು ಸನ್ಯಾಸಿ ಅಲ್ಲ. ನಾನು ಸನ್ಯಾಸಿ ಅಲ್ಲ. ನಾನು 5 ಜನ ಹೆಣ್ಮಕ್ಳ ಜೊತೆ ಮಲಗಿದ್ರು ನಂದೇನ್ ತಪ್ಪೇನಿಲ್ಲ. ನಾನು 5 ಜನ ಹೆಣ್ಮಕ್ಳ ಜೊತೆ ಮಲಗಿದ್ರು ನಂದೇನ್ ತಪ್ಪೇನಿಲ್ಲ. ನಾನು 5 ಜನ ಹೆಣ್ಮಕ್ಳ ಜೊತೆ ಮಲಗಿದ್ರು ನಂದೇನ್ ತಪ್ಪೇನಿಲ್ಲ. ಅಂತ ಸೆಕ್ಸ್ ಸಿಡಿ ಅಂದೆ, ಅದು ತಲೆ ಕೆಡಿಸ್ಕೊಳ್ಳೋದು. ಅಂತ ಸೆಕ್ಸ್ ಸಿಡಿ ಅಂದೆ, ಅದು ತಲೆ ಕೆಡಿಸ್ಕೊಳ್ಳೋದು. ಅಂತ ಸೆಕ್ಸ್ ಸಿಡಿ ಅಂದೆ, ಅದು ತಲೆ ಕೆಡಿಸ್ಕೊಳ್ಳೋದು. ನಾನು 5 ಜನ ಹೆಣ್ಮಕ್ಳ ಜೊತೆ ಮಲಗಿದ್ರು ನಂದೇನ್ ತಪ್ಪೇನಿಲ್ಲ. ನಾನು 5 ಜನ ಹೆಣ್ಮಕ್ಳ ಜೊತೆ ಮಲಗಿದ್ರು ನಂದೇನ್ ತಪ್ಪೇನಿಲ್ಲ. ನಾನು 5 ಜನ ಹೆಣ್ಮಕ್ಳ ಜೊತೆ ಮಲಗಿದ್ರು ನಂದೇನ್ ತಪ್ಪೇನಿಲ್ಲ. ಆನಂದ್ ಗುರುಜಿ ಸೆಕ್ಸ್ ಸಿಡಿ ಹಾಕೊಂಡಿದ್ದಾರೆ, ಸೆಕ್ಸ್ ಅಲ್ಲಿ ಇನ್ವಾಲ್ವ್ ಅಂದೆ. ಬಿಡು, ಅದೆಲ್ಲರಿಗೂ ಗೊತ್ತಿಲ್ಲ. ಆನಂದ್ ಗುರುಜಿ ಸೆಕ್ಸ್ ಸಿಡಿ ಹಾಕೊಂಡಿದ್ದಾರೆ, ಸೆಕ್ಸ್ ಅಲ್ಲಿ ಇನ್ವಾಲ್ವ್ ಅಂದೆ. ಬಿಡು, ಅದೆಲ್ಲರಿಗೂ ಗೊತ್ತಿಲ್ಲ. ಕಳ್ಳ ಕಳ್ಳ ಕಳ್ಳಾಚಿ ಕಳ್ಳ 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 ಓನ್ ಮಾತಾ ಇದೀಯಾ. ಹಲೋ ಸ್ವಾಮಿ, ನಮಸ್ತೆ. ನಮಸ್ತೆ ಕೃಷ್ಣಮೂರ್ತಿ. ನೀವು ಅವತ್ತು ಮಾತಾಡಿದ್ಮೇಲೆ ವಿಡಿಯೋಸ್ ಡಿಲೀಟ್ ಮಾಡ್ದಿರಾ ಇದ್ರೆ ವಿಡಿಯೋಸ್ ಹಂಗೆ ಹೋಗ್ತಾ ಇದ್ರೆ ಅದೊಂಥರ ಮರ್ಯಾದೆ ಪ್ರಶ್ನೆ. ನಿಮಗೆ ತೊಂದರೆ ಅನ್ಸಲ್ವಾ? ನಮಗ್ ತೊಂದರೆ ಅನ್ಸಲ್ವಾ ಅದು? ಇಲ್ಲ, ಆದ್ರ ನಾನು ಇವತ್ತು ರಜೆ ಇದೆ. ನಿನ್ನೆ ರಜೆ ಇತ್ತು, ನಾಳೆನೂ ರಜೆ ಇದೆ. ಮಂಗಳವಾರ ಆಫೀಸ್ ಓಪನ್ ಇದೆ. ಬೀದಿ ಸುತ್ಕೊಂಡು ಹೋಗ್ತಾನೆ ಇದೆಯಲ್ಲ, ನೀವು ಅದನ್ನ ಮಾಡಿದ್ರೆ ಅದನ್ನ ಕಂಟ್ರೋಲ್ ಮಾಡ್ಬೇಕಲ್ಲೇನಪ್ಪ. ಅದನ್ನ ಇಮಿಡಿಯೇಟ್ ಡಿಲೀಟ್ ಮಾಡೋದು ನಿಮ್ ಕೈಯಲ್ಲಿ ಇರ್ತದೆ ತಾನೆ, ಡಿಲೀಟ್ ಮಾಡಕ್ ಆಗಲ್ವಾ? ಇಲ್ಲ, ಅದು ಆಫೀಸಲ್ಲೇ ಮಾಡ್ಬೇಕು. ಬಟ್ ಅದು FIR ಅಲ್ಲಿ ನಾನು ನಿಮ್ಮ ಆಫೀಸಿಗೆ ಬಂದೆ, ವಿಡಿಯೋ ಮಾಡಿದೆ ಅಂತ ಎಲ್ಲ ತೋರಿಸಿದ್ದೀರಾ. ಹೌದು, ಮತ್ತೆ ನೀನ್ ಬಂದಿದ್ದೀನಿ. ನಾನು ಈಗ ನೀನ್ ಲಾಸ್ಟ್ ವರ್ಗೂ ನನ್ಗೆ ಆಪ್ಷನ್ ಇಲ್ದಿರ ಇದ್ರೆ ನಾನು ಏನ್ ಮಾಡ್ಲಿ? ನಾನು ನಿಮ್ಮ ಆಫೀಸ್ಗೆ ಬಂದೇ ಇರ್ಲಿಲ್ಲ. ನಾನು ಬಂದು ವರ್ಷದ ಮೇಲೆ ಆಗಿದೆ ನಿಮ್ಮ ಆಫೀಸ್ಗೆ. ನಿಮ್ಮ ಇದೆಯಲ್ಲ ಮಠಕ್ಕೆ, ಸ್ವಾಮಿ ಮಠಕ್ಕೆ ಬಂದು 1 ವರ್ಷದ ಮೇಲೆ ಆಗೈತೆ. 1 ವರ್ಷ 1.5 ವರ್ಷ ಆಗೈತೆ. ಸ್ಟಾರ್ಟಿಂಗ್ ನೀವು ಕಟ್ತಿದ್ರಲ್ಲ, 1.5 ವರ್ಷ. ನೀನ್ ಮೊನ್ನೆ ಬಂದಿದ್ಯಾ? ನೀನು ಇಲ್ಲ, ಬಂದಿಲ್ಲ. 1.5-2 ವರ್ಷದ ಮೇಲಾಯ್ತು. ನೀವು ಕಟ್ತಿದ್ರಲ್ಲ, ಆಶ್ರಮ ಪೂಜೆ ಆಗಿತ್ತಲ್ಲ, ಪೂಜೆ ಆಗಿದ್ದು ಒಂದ್ ವಾರ 15 ದಿನಕ್ಕೆ ಜನಸಂಖ್ಯೆ ಜಾಸ್ತಿ ಇದ್ರು ಇದಕ್ಕೆ ಅವತ್ತು ಬಂದು ಆಶ್ರಮ ನೋಡ್ಕೊಂಡು ಹೋಗಿದ್ದು. ಇಲ್ಲ ಈಗ ಅದಿರ್ಲಿ, ಫಸ್ಟ್ ಇದನ್ನ ನೀನ್ ಡಿಲೀಟ್ ಮಾಡ್ತೀಯಲ್ಲಪ್ಪ? ಅಲ್ಲ, ಡಿಲೀಟ್ ಮಾಡಿಸ್ತೀನಿ ಬಿಡಿ ಸರ್. ಬಟ್ ನೋಡಿ, ನೀವ್ ಈ ತರ ಎಲ್ಲ FIR ಗಳೆಲ್ಲ ಅವನ ಮೇಲೆ ಹಿಂಗ್ ಮಾಡ್ಬಿಟ್ಟು ನನ್ನ ಹತ್ರ ನಾನು ನೋಡು, ಸತ್ಯಕ್ಕೆ ಒಂದು ಚೂರು ವಿರುದ್ಧ ನಾನು ಹೋಗಿಲ್ಲ. ನಾನು ಕರೆಕ್ಟ್ ಆಗಿ ಇದ್ದಿದ್ದೀನಿ. ನೀನ್ ಹೇಳಿದ್ಮೇಲೆ ತಿರುಗಿ ನಾನು ಮುಂದುವರಿಲೂ ಇಲ್ಲ. ನಾನು ಸ್ಟಾಪ್ ಮಾಡ್ಕೊಂಡೆ. ಅಂದ್ರೆ ನಾನು ಮುಂದಕ್ಕೆ ಏನ್ ನನ್ ಸ್ಟೆಪ್ ಅನ್ಕೊಂಡಿದ್ದು ನಾನು ಅಲ್ಲೂ ಸ್ಟಾಪ್ ಮಾಡಿದೆ. ಯಾಕೆಂದ್ರೆ ಒಂದು ಬೇಡ, ಇನ್ನಾದ್ ಮುಂದಕ್ಕೆ ಹೋಗ್ಬಾರ್ದು ಅಂತಂದ್ರು. ಆ ವಿಚಾರಕ್ಕೆ ನಾನು ಸೈಲೆಂಟ್ ಆದೆ. ಹಾಗಿದ್ಮೇಲೆ ಇಮಿಡಿಯೇಟ್ ನೀನ್ ಡಿಲೀಟ್ ಮಾಡ್ಬಿಟ್ಟಿದ್ರೆ ನಿನ್ನಲ್ಲಿರೋ ಒಳ್ಳೆತನ ನನಗೂ ಒಂದ್ ಸಮಾಧಾನ ಅನ್ನಿಸ್ತಾ ಇದ್ವು. ಅಲ್ಲ, ಸಮಾಧಾನ ಆದ್ರೆ ನೀನ್ ಅದನ್ನೇ ಮುಂದುವರ್ಸ್ಕೊಂಡು ಹೋದ್ಮೇಲೆ ಅಲ್ಲ, ಅದಾದ್ಮೇಲೆ ಅದುವರೆಗೂ ನಿಮ್ದು ಸ್ಟೋರಿ ನಾವು ಮಾಡೇ ಇಲ್ಲ. ಮೊನ್ನೆ ನಾವು ಮಾತಾಡಿದ್ಮೇಲೆ ನೀವ್ ಮಾಡಿದ್ಮೇಲೆಲ್ಲ ಈಗ ಮಾಡಿರೋ ಸ್ಟೋರಿನೇ ಹಂಗೆ ಓಡಿಸ್ತಾನೆ ಇದೆಯಲ್ಲ. ಈಗ ಅದು ಬೀದಿ ಇವಾಗ ಯಾರು ಗಿರಿನಗರದಲ್ಲಿ ಯಾರೋ ಒಬ್ರು ಫೋನ್ ಮಾಡಿದ್ರು ನನ್ಗೆ, ಏನ್ ಗುರುಗಳೇ ಅದು ಏನ್ ಪ್ರಾಬ್ಲಮ್, ಏನ್ ನಾವ್ ಬರ್ಬೇಕಾ ಅಂತ ಫೋನ್ ಮಾಡಿದ್ರು. ಹೀಗೆ ಒಬ್ಬೊಬ್ಬರಿಂದ, ಯಾಕಂದ್ರೆ ಭಕ್ತರು ನನ್ಗೆ ಊರ್ ತುಂಬ ಭಕ್ತರಿದ್ದಾಗ ಯಾರೋ ಅವ್ರವ್ರು ಫೋನ್ ಮಾಡಿ ವಿಡಿಯೋ ಹರ್ಕೊಂಡು ಹೋಗ್ತಾರೆ. ಅದ್ ಮರ್ಯಾದೆ ಇರತ್ತಾ? ಸ್ಟಾಪ್ ಮಾಡಿ ನನಗೆ ಲಾಭ ಏನಾಯ್ತು? ಇಲ್ಲ, ಅದ್ ನಾನ್ ನೋಡ್ತೀನಿ ಸ್ವಾಮಿ. ಅದು ಬೆಳಗ್ಗೆ ಅದು ನಿನ್ ಕೈಲಿದೆಪ್ಪ. ಅದು ನೀನು ಡಿಲೀಟ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ನೀನೇ ಅಪ್ಲೋಡ್ ಮಾಡೋದ್ರಿಂದ ನೀನ್ ಡಿಲೀಟ್ ಮಾಡ್ಬೋದು, ನಿನ್ಗೆ ಆಪ್ಷನ್ ಇದೆ. ಇಲ್ಲ, ಅದು ಮೊಬೈಲ್ ಗಳಿಗೆ ಹಾಕೊಂಡಿರಲ್ಲ, ಅದೆಲ್ಲ ಸಿಸ್ಟಮ್ ಅಲ್ಲಿ ಇರುತ್ತೆ ಸ್ವಾಮಿ. ಅದು ಸರಿ, ಮಾಡಿಸ್ತೀನಿ ಬಿಡಿ. ಅದು ಮತ್ತೆ ಇದು FIR ಕಾಪಿ ಹೆಂಗೆ? ಈಗ ಈ FIR ಮಾಡಿರೋದು ನೀನ್ ಇದೆಲ್ಲ ಡಿಲೀಟ್ ಮಾಡು. ಸರಿ. ಯಾಕೆಂದ್ರೆ ಅದು ಏಕಾಏಕಿ ಕುತ್ತಿಗೆ ಬಂದು ಕೂತ್ಕೊಂಡಿದ್ರಿಂದ ನಾನು ಮಾಡ್ಲೇಬೇಕಾಗಿ ಬಂತು. ಬಟ್ ಮಾಡಿದ್ರಿ, ಬಟ್ ಕಾನೂನು ಬದ್ಧವಾಗಾದ್ರೂ ಮಾಡಿದ್ರು ಸರಿ. ಇಲ್ದಿರೋದನ್ನೆಲ್ಲ ತೋರಿಸಿ ತಪ್ಪಲ್ಲ ಸ್ವಾಮೀಜಿ. ಈಗ ಆಯ್ತು, ಅಲ್ಲಪ್ಪ, ನಾನು ಏನಿಲ್ದಿರಾನೆ ನೀನ್ ಅಷ್ಟೆಲ್ಲ ತೋರ್ಸಿದ್ಯಾ? ಅದು ತೋರ್ಸದೇನು ಮಾತುಗೊಂದು ಹಿಡಿತಾ ಇಲ್ದಂಗ್ ಮಾಡಿದ್ಯಾ? ಜೈಲೂಟ ಅಂತ ಹಾಕಿದ್ಯಾ? ಒಬ್ಬ ಪ್ರಸಿದ್ಧಿ ಜ್ಯೋತಿಷರು, ಒಬ್ರು ಗುರುಗಳು, ಧಾರ್ಮಿಕ ಗುರುಗಳಿಗೆ ಈಗ ನುಡ್ಕೊಂಡು ಅಲ್ಲಿಂದ ಇಲ್ಲಿ ಬರ್ತಾರೆ. ಅಂತ ತಾಯಿಗೂ ಇದು ನೋಡಿದ ತಕ್ಷಣ ಗಾಬರಿ ಆಗುತ್ತೋ ಇಲ್ವೋ?
ಅವ್ರಿಗಾರು ಮನ್ಸು ತೊಳಿತಾ ಇಲ್ವಾ? ಜೈಲೂಟ ಅಂತಾನ ಹಾಕೋದು? ಅಲ್ಲ ಈಗ ಅದು ಈಗ ಅಲ್ಲ ನೀನ್ ಅದು ಅಂತ ಮಾತುಗಳೆಲ್ಲ ಆಡಿದ್ರೆ ಮನ್ಸಿಗೆ ನೋವಾಗುತ್ತೋ ಇಲ್ವೋ? ಈಗ ಏನೋ ನಾನ್ ವಿಡಿಯೋ ಅದ್ರ ಬದಲು ಮೊದ್ಲು ಮಾಡಿದೆ, ಸೆಕ್ಸ್ ಸಿಡಿ ಅಂದೆ, ಆನಂದ್ ಗುರುಜಿ ಸೆಕ್ಸ್ ಸಿಡಿ ಹಾಕೊಂಡಿದ್ದಾರೆ, ಸೆಕ್ಸ್ ಅಲ್ಲಿ ಇನ್ವಾಲ್ವ್ ಅಂದೆ. ಬಿಡು, ಅದೆಲ್ಲರಿಗೂ ಗೊತ್ತಿಲ್ಲ. ಯಾಕೆ ನಾನು ಸಂಸಾರಸ್ಥ, ನಾನು 5 ಜನ ಹೆಣ್ಮಕ್ಳ ಜೊತೆ ಮಲಗಿದ್ರು ನಂದೇನ್ ತಪ್ಪೇನಿಲ್ಲ, ನಾನ್ ಸನ್ಯಾಸಿ ಅಲ್ಲ. ರಾತ್ರಿಯೆಲ್ಲ ಸ್ವರ್ಗದಲ್ಲಿ ತಿನಿಸಿದೆ ಬೀಳ್ಯ, ನಾ ಇಡೀ ರಾತ್ರಿ ಸ್ವರ್ಗದಲ್ಲಿ ತಿನಿಸಿದೆ ಬೀಳ್ಯ, ನಾ ಬೆಳಗೆದ್ದು ಕಣ್ಬಿಟ್ರೆ ಕಲಾಸಿ ಪಾಳ್ಯ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಎಂ ಲೈವ್.